ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 15ನೇ ಅಧ್ಯಾಯ 1ನೇ ವಾಕ್ಯ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನವನ್ನು ಸಹಿಸಿಕೊಳ್ಳಬೇಕು. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಕ್ರೈಸ್ತ ಜೀವಿತದಲ್ಲಿ ನಾವು ಸಹಿಸಿಕೊಳ್ಳಬೇಕಂತ ಕಾರ್ಯಗಳ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವಾಗ ನಾವು ಅನೇಕ ಜನರ ಮಧ್ಯದಲ್ಲಿ ಜೀವಿಸಬೇಕಾಗಿ ಬರುತ್ತದೆ. ಒಂದು, ಕುಟುಂಬಸ್ಥರು. ಎರಡನೆಯದಾಗಿ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ, ವಾಸಿಸುವಂಥ ಸ್ಥಳದಲ್ಲಿ ಸುತ್ತಮುತ್ತಲಿರುವಂಥ ಜನರು, ಹಾಗೆ ಸಭೆಯಲ್ಲಿರುವಂಥ ವಿಶ್ವಾಸದಲ್ಲಿರುವಂಥ ಜನರು, ಹಾಗೆ ಸ್ನೇಹಿತರು, ಬಂಧುಗಳು, ಈ ರೀತಿಯಾಗಿ ಹಲವಾರು ಜನರು ನಮ್ಮ ಸುತ್ತಲೂ ಇರುತ್ತಾರೆ. ಇವರಲ್ಲಿ ಕೆಲವರ ವಿಷಯಗಳಲ್ಲಿ ನಾವು ತಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ಬರೀ ಒಂದೆರಡು ಮಾತುಗಳಲ್ಲೇ ಎಲ್ಲ ಮುಗಿದು ಹೋಗುತ್ತದೆ. ಆದರೆ ಕೆಲವರು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಇರುತ್ತಾರೆ. ನಮ್ಮ ಜೀವಿತದ ಅನೇಕ ಕಾರ್ಯಗಳಲ್ಲಿ ನಾವು ಅವರನ್ನು ನೋಡಬೇಕು, ಮಾತನಾಡಬೇಕು, ಸಂಧಿಸಬೇಕಾಗಿ ಬರುತ್ತದೆ. ಈ ರೀತಿಯಾಗಿ ಇರುವಂಥವರ ವಿಷಯದಲ್ಲಿ ನಾವು ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಜ್ಞಾನವಾಗಿ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ಇವರು ನಮ್ಮ ಜೀವಿತದ ಮೇಲೆ ಪರಿಣಾಮವನ್ನು ಬೀರುವಂಥವರು. ಆದ್ದರಿಂದ ದೇವರ ವಾಕ್ಯ ಈ ವಿಷಯಗಳಲ್ಲಿ ಯಾವ ರೀತಿಯಾಗಿ ನಮಗೆ ಆಲೋಚನೆ ಕೊಡುತ್ತದೆ ಎಂಬುದನ್ನು ಗ್ರಹಿಸಿಕೊಂಡು ಅದಕ್ಕನುಗುಣವಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತಕ್ಕೆ ಇತರರಿಂದ ಯಾವುದೇ ತೊಂದರೆಗಳು, ಯಾವುದೇ ಅಡ್ಡಿಗಳು ಉಂಟಾಗದಂತೆ, ಆತ್ಮಿಕ ಜೀವಿತದಲ್ಲಿ ನಾವು ಕುಂದಿ ಹೋಗದಂತೆ ಜಯದಲ್ಲಿ ನಡೆಯಬಹುದು. ಅದೇ ಸಮಯದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ, ಮಾದರಿಯಾಗಿ ಕೂಡ ಜೀವಿತವನ್ನು ಮುನ್ನಡೆಸಬಹುದು. ಅದೇ ರೀತಿಯ ಒಂದು ಆಲೋಚನೆಯನ್ನ ಈ ವಾಕ್ಯದಲ್ಲಿ ಹೇಳುತ್ತಾ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನವನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನಂಬಿಕೆಯಲ್ಲಿ ದೃಢವಾಗಿರುವಂಥ ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಂಬಿಕೆ ಇಲ್ಲದವರು ಬಂದು ಕೆಲವೊಂದು ಮಾತುಗಳನ್ನು ಹೇಳುವಾಗ, ಕೆಲವೊಂದು ಆಲೋಚನೆಗಳನ್ನು ಕೊಡುವುದಕ್ಕೆ ಬರುವಾಗ, ಹೀಗಲ್ಲ ಹೀಗೆ ಎಂಬುದಾಗಿ ಅವರ ಜ್ಞಾನವನ್ನು ನಮಗೆ ಹೇಳುವಾಗ, ಅದೇ ಸಮಯದಲ್ಲಿ ನಾವೊಂದನ್ನು ಹೇಳುವಾಗ ಅದನ್ನು ಸ್ವೀಕರಿಸಿಕೊಳ್ಳದೆ, ಅದನ್ನು ನಂಬದೆ, ದೇವರ ಮೇಲೆ ನಂಬಿಕೆ ಇಲ್ಲದಂತೆ ವರ್ತಿಸುವಾಗ ಕೂಡ ಇದನ್ನೆಲ್ಲ ನಾವು ಸಹಿಸಿಕೊಂಡು ಆ ವಿಷಯಗಳು ನಮ್ಮನ್ನು ಬಾಧಿಸದೇ ಇರುವಂತೆ, ಅದೇ ಸಮಯದಲ್ಲಿ ಅವರಿಗೂ ಕೂಡ ಯಾವ ಬಾಧೆಗಳನ್ನು ಕೂಡ ಉಂಟು ಮಾಡದಂತೆ ಜ್ಞಾನವಾಗಿ ದೇವರ ಬಲದಿಂದಲೂ, ಪ್ರೀತಿಯಿಂದಲೂ, ಸಹನೆಯಿಂದಲೂ, ತಾಳ್ಮೆಯಿಂದಲೂ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ಕ್ರೈಸ್ತ ಜೀವಿತ ಅನ್ನುವಾಗ ಇದು ಬರೀ ನಮಗಾಗಿ ಮಾತ್ರ ಜೀವಿಸುವಂಥದ್ದಲ್ಲ, ಬದಲಾಗಿ ನಮ್ಮಿಂದ ಅನೇಕರು ಆಶೀರ್ವದಿಸಲ್ಪಡುವಂತೆ, ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ, ಆತನ ಮಾರ್ಗದಲ್ಲಿ ನಡೆಯುವಂತೆ ನಾವು ಜೀವಿತವನ್ನು ನಡೆಸಬೇಕು. ಆದ್ದರಿಂದ ನಾವು ನಂಬಿಕೆಯಲ್ಲಿ ದೃಢವಾಗಿರುವಾಗ ದೃಢತೆ ಇಲ್ಲದೇ ಇರುವಂಥವರು ಹೇಳುವಂಥ ಮಾತುಗಳನ್ನು, ಅನುಮಾನ ಹುಟ್ಟಿಸುವಂಥ ಕಾರ್ಯಗಳನ್ನೆಲ್ಲ ಸಹಿಸಿಕೊಂಡು ಅವರನ್ನು ಬೆಳೆಸುವುದಕ್ಕೂ, ಅವರು ಬೆಳವಣಿಗೆ ಹೊಂದುವುದಕ್ಕೂ ಸಹಾಯವನ್ನು, ಅವಕಾಶವನ್ನು ಮಾಡುವುದಾದರೆ ಒಂದು ದಿನ ಖಂಡಿತ ಅವರು ಕೂಡ ಬೆಳೆಯುತ್ತಾರೆ, ಅವರು ಕೂಡ ಅರಿತುಕೊಳ್ಳುತ್ತಾರೆ. ಖಂಡಿತವಾಗಿ ಅವರ ಜೀವಿತಗಳು ಕೂಡ ಉದ್ಧಾರವಾಗುತ್ತದೆ, ಕರ್ತನಿಗಾಗಿ ಪ್ರಕಾಶಿಸುತ್ತದೆ. ಯೋಬನ ಜೀವಿತದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ನಂಬಿಕೆಯಲ್ಲಿ ದೃಢವಾಗಿದ್ದಂಥ ಅವನ ಜೀವಿತಕ್ಕೆ ವಿರೋಧವಾಗಿ ಅವನ ಹೆಂಡತಿಯೇ ಮಾತನಾಡುವಾಗ ಅವನು ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡನು. ಅವನ ಸ್ನೇಹಿತರು ಮಾತನಾಡುವಾಗಲೂ ತಾಳ್ಮೆಯಿಂದ ಸಹಿಸಿಕೊಂಡನು. ಅವನ ಕುಟುಂಬಸ್ಥರು, ಆ ಊರಿನವರೆಲ್ಲ ಅವನಿಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಆಡುವಾಗಲೂ ತಾಳ್ಮೆಯಿಂದ ಸಹಿಸಿಕೊಂಡನು. ಅದರ ಪ್ರತಿಫಲವಾಗಿ ಅಂತ್ಯದಲ್ಲಿ ದೇವರವನನ್ನು ಎರಡರಷ್ಟಾಗಿ ಆಶೀರ್ವದಿಸುವಾಗ ಇವರೆಲ್ಲರಿಗೂ ಕೂಡ ಅರ್ಥವಾಯಿತು, ಯೋಬನ ದೇವರು ಜೀವಿಸುವಾತನು, ಯೋಬನ ನಂಬಿಕೆ ಮಾನಿಸಲ್ಪಟ್ಟಿದೆ, ದೇವರು ಅವನನ್ನು ಮೆಚ್ಚಿದ್ದಾರೆ ಎಂಬುದಾಗಿ. ನಿಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಒಂದು ಮಾದರಿ ತೋರಿ ಬರುವುದಾದರೆ ನಿಜವಾಗಿ ದೇವರು ನಿಮ್ಮನ್ನು ಕೂಡ ಅನೇಕರಿಗೆ ಆಶೀರ್ವಾದವಾಗಿ, ಮಾದರಿಯಾಗಿ, ಅನೇಕರ ಮುಂದೆ ಘನವಂತರನ್ನಾಗಿ ಇಡುತ್ತಾರೆ ಎಂಬುದನ್ನು ತಿಳಿದು, ನಂಬಿಕೆಯಲ್ಲಿ ದೃಢತೆ ಇಲ್ಲದವರ ಅಪನಂಬಿಕೆಯ ಮಾತುಗಳನ್ನು ಕೇಳುವಾಗ ನಂಬಿಕೆಯಲ್ಲಿ ದೃಢವಾಗಿರುವಂಥ ನೀವುಗಳಾದರೂ ಅದನ್ನು ಸಹಿಸಿಕೊಂಡು
ಅವರ ಬೆಳವಣಿಗೆಗೆ ಪೂರಕವಾಗಿ ವರ್ತಿಸುವುದಾದರೆ, ಕಾರ್ಯ ಮಾಡುವುದಾದರೆ, ನಿಶ್ಚಯವಾಗಿ ದೇವರ ಆಶೀರ್ವಾದಗಳಿಗೂ ಆತನ ಪರಲೋಕದ ಬಾಧ್ಯತೆಗೂ ನೀವು ಪಾಲುಗಾರರು ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ಮಾತ್ರ ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಅವರ ಜೀವಿತದಲ್ಲಪ್ಪ ಕ್ರಿಸ್ತ ನಂಬಿಕೆ ಪರಿಪೂರ್ಣತೆಗೆ ಬರುವವರೆಗೂ, ಅವರು ಕೂಡ ಬೆಳೆದು ಪುಷ್ಟರಾಗುವವರೆಗೂ, ನಿನ್ನಲ್ಲಿ ಅಪ್ಪ ದೃಢವಾಗಿ ನಿಲ್ಲುವವರೆಗೂ ನಾವು ಅವರಿಗೆ ಮಾದರಿಯಾಗಿ, ಸಹಾಯವಾಗಿ, ಆದರಣೆಯಾಗಿ ನಿಲ್ಲಬೇಕೆಂಬುದನ್ನು ಅರಿತಿದ್ದೇವೆ. ಯೋಬನಲ್ಲಿ ಇದ್ದಂಥ ತಾಳ್ಮೆಯನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸು. ನಂಬಿಕೆಯಲ್ಲಿ ದೃಢತೆಯನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳು ಸೋತು ಹೋಗಬಾರದು, ಜಯಶಾಲಿಗಳಾಗಿ ಪೂರ್ಣವಾದಂಥ ಆಶೀರ್ವಾದದಲ್ಲಿಯೂ ಮೇಲುಗಳಲ್ಲಿಯೂ ಸಂತೋಷಿಸುವಂತೆ, ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡುವಂತೆ ಈ ದಿವಸಗಳನ್ನು ಮಾರ್ಪಡಿಸು, ಜೀವಿತಗಳನ್ನು ಆಶೀರ್ವದಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾದನೆ. ಅಪ್ಪ ತಂದೆ, ನಿನ್ನ ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.